ನಮಸ್ಕಾರ. ಆಡಳಿತವನ್ನ ಒಂದು ವಿಜ್ಞಾನದ ಹಾಗೆ ನೋಡಬಹುದಾ? ಖಂಡಿತ ನೋಡಬಹುದು. ಚುನಾವಣೆಯ ಗೆಲುವು ಅಥವಾ ಸೋಲು ಅನ್ನೋದು ಆ ವಿಜ್ಞಾನದ ಕೇವಲ ಒಂದು ಭಾಗ ಅಷ್ಟೇ. ಆಡಳಿತದ ನಿಜವಾದ ಸೈನ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಒಂದೇ ಒಂದು ಕ್ಷೇತ್ರದ ಮೇಲೆ, ಒಂದು ವಿಧಾನಸಭಾ ಕ್ಷೇತ್ರದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಬೇಕು. ಇದು ಕೇವಲ ಅಂಕಿಸಂಖ್ಯೆಗಳ ಆಟ ಅಲ್ಲ, ಇದು ಜನರ ಅಭಿಪ್ರಾಯದ ಒಂದು ಆಳವಾದ ಅಧ್ಯಯನ. ಇಂದು ನಾವು ಮೈಸೂರಿನ ಕೃಷ್ಣರಾಜ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ 216ರ ಒಳಗೆ ಇಳಿಯೋಣ. ಇಲ್ಲಿ ಚಲಾವಣೆಯಾದ ಪ್ರತಿಯೊಂದು ವೋಟು ಆಡಳಿತಕ್ಕೆ ಯಾವ ರೀತಿ ಪಾಠ ಹೇಳುತ್ತಂತೆ ನೋಡೋಣ. ಮೈಸೂರಿನ ಹೃದಯ ಭಾಗ ಅಂದ್ರೆ ಕೃಷ್ಣರಾಜ ಕ್ಷೇತ್ರ. ಇದು ಬರೀ ನಕ್ಷೆಲಿರುವೊಂದ್ ಜಾಗ ಅಲ್ಲ, ಇವತ್ತಿನ ನಮ್ಮ ಅರ್ಬನ್ ಇಂಡಿಯಾದ ಒಂದು ಚಿಕ್ಕ ಆದ್ರೆ ತುಂಬಾನೇ ಸ್ಪಷ್ಟವಾದ ಪ್ರತಿಬಿಂಬ. ಇಲ್ಲಿ ಮಧ್ಯಮ ವರ್ಗದವರ ಕನಸುಗಳಿವೆ, ಬಡಾವಣೆಗಳ ಮೂಲಭೂತ ಅವಶ್ಯಕತೆಗಳಿವೆ, ಮತ್ತೆ ಯುವಕರ ಭವಿಷ್ಯದ ಬಗ್ಗೆ ಚಿಂತೆನೂ ಇದೆ. ಈ ಕ್ಷೇತ್ರದ ರಾಜಕೀಯದ ದಿಕ್ಕನ್ನ ನಿರ್ಧಾರ ಮಾಡೋದು ದೊಡ್ಡ ದೊಡ್ಡ ಘೋಷಣೆಗಳಲ್ಲ, ಬದಲಿಗೆ ಜನರ ದಿನನಿತ್ಯದ ಸವಾಲುಗಳು ಮತ್ತೆ ಅವರ ಭರವಸೆಗಳು. ಇಲ್ಲಿ ಹಾಕಿರೋ ಪ್ರತಿಯೊಂದು ವೋಟ್ನ ಹಿಂದೆ ಒಂದು ಕಥೆ ಇದೆ, ಒಂದು ನಿರೀಕ್ಷೆ ಇದೆ. ಚುನಾವಣೆಯಲ್ಲಿ ಗೆಲ್ಲೋದು ಅಂದ್ರೆ ಏನರ್ಥ? ಅದು ಒಂದು ಪಯಣದ ಕೊನೆ ಅಲ್ಲ, ಬದಲಿಗೆ ಒಂದು ಶುರುವಾತು. ಇದನ್ನ ನಾವೊಂದು 5 ವರ್ಷದ ಒಪ್ಪಂದ ಅಂತ ನೋಡ್ಬೇಕು. ಜನರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅಂತ ಒಬ್ಬ ಪ್ರತಿನಿಧಿಗೆ ಕೊಡುವ ಒಂದು ಕಾಂಟ್ರಾಕ್ಟ್. ಈ ದೃಷ್ಟಿಕೋನದಿಂದ ನಾವು ನೋಡಿದಾಗ ಈ ಕ್ಷೇತ್ರದ ಜನರ ತೀರ್ಪು ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರವಾಗಿ ಉಳಿಯಲ್ಲ, ಬದಲಿಗೆ ಇದು ಆಡಳಿತದ ಜವಾಬ್ದಾರಿ ಮತ್ತೆ ಸಾರ್ವಜನಿಕ ಸೇವೆಯ ಬಗ್ಗೆ ಒಂದು ಗಂಭೀರವಾದ ಚರ್ಚೆಯಾಗತ್ತೆ. ಸರಿ, ಹಾಗಾದ್ರೆ ಒಂದು ಕಟ್ಟಡ ಕಟ್ಟೋ ಮೊದಲು ಅದ್ರ ಅಡಿಪಾಯ, ಆ ನೆಲ ಹೇಗಿದೆ ಅಂತ ನೋಡ್ತೀವಲ್ಲ, ಹಾಗೇನೆ ಒಂದು ಕ್ಷೇತ್ರದ ರಾಜಕೀಯವನ್ನ ಅನಲೈಸ್ ಮಾಡೋ ಮೊದಲು ನಾವು ಆ ಕ್ಷೇತ್ರದ ಸಾಮಾಜಿಕ ರಚನೆ, ಅಲ್ಲಿರೋ ಜನರ ಲೈಫ್ ಸ್ಟೈಲ್ ಮತ್ತೆ ಅವರು ಎದುರಿಸ್ತಾ ಇರೋ ಚಾಲೆಂಜ್ಗಳನ್ನ ಅರ್ಥ ಮಾಡ್ಕೋಬೇಕು. ಬನ್ನಿ, ಮೊದಲು ಕೃಷ್ಣರಾಜ ಕ್ಷೇತ್ರದ ಮಣ್ಣಿನ ಗುಣ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ಚಾರ್ಟ್ನಲ್ಲಿರೋ ಅಂಕಿಸಂಖ್ಯೆಗಳನ್ನ ನೋಡಿ. ಇವು ಬರೀ ನಂಬರ್ಸ್ ಅಲ್ಲ, ಇವು ಈ ಕ್ಷೇತ್ರದ ಸೋಷಿಯಲ್ ಸ್ಟ್ರಕ್ಚರ್ನ ಕನ್ನಡಿ. ಕೃಷ್ಣರಾಜ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಜನಸಂಖ್ಯಾ ಸಂಯೋಜನೆ ಇದೆ. ಇಲ್ಲಿ ಸುಮಾರು 30% ಬ್ರಾಹ್ಮಣ ಸಮುದಾಯದವರಿದ್ದಾರೆ, ಇದು ಅತಿದೊಡ್ಡ ಮತ್ತು ಪ್ರಭಾವಿ ಗುಂಪು. ಅದಾದ್ಮೇಲೆ ಸುಮಾರು 16% ದಲಿತ ಸಮುದಾಯದವರಿದ್ದಾರೆ, ಉಳಿದವರು ಇತರ ಹಿಂದುಳಿದ ವರ್ಗಗಳು ಮತ್ತೆ ಅಲ್ಪಸಂಖ್ಯಾತರು. ಈ ಎರಡು ಪ್ರಬಲ ಸಮುದಾಯಗಳ ಇರುವಿಕೆ, ಅವರ ಆಸೆ ಆಕಾಂಕ್ಷೆಗಳು ಈ ಕ್ಷೇತ್ರದ ರಾಜಕೀಯ ಸಮೀಕರಣವನ್ನ ನಿರಂತರವಾಗಿ ರೂಪಿಸಿದೆ. ಇದು ಪಕ್ಕಾ ಅರ್ಬನ್ ಸೀಟ್, 100ಕ್ಕೆ 100. ಇಲ್ಲಿ ಜನರ ದಿನನಿತ್ಯದ ಜೀವನದ ಮೇಲೆ 2 ದೊಡ್ಡ ಅಭಿವೃದ್ಧಿ ಕೊರತೆಗಳು ಪರಿಣಾಮ ಬೀರಿವೆ. ಮೊದಲನೆಯದು ತೀವ್ರವಾದ ನೀರಿನ ಕೊರತೆ. ಕಬಿನಿ ಪೈಪ್ಲೈನ್ ವಿಸ್ತರಣೆ ಆಗ್ತಿದ್ರೂ ಇವತ್ತಿಗೂ ಹಲವಾರು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಇದೆ. ಇದು ಜನರ ಡೈಲಿ ಲೈಫ್ನ ಭಾಗವಾಗೇ ಬಿಟ್ಟಿದೆ. ಇನ್ನೊಂದು, ಸಿಟಿಲಿರೋ ಯುವಕರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ. ಡಿಗ್ರಿ ಹಿಡ್ಕೊಂಡು ಅಲೆಯೋ ಯುವಕರಿಗೆ ಅವರ ಕ್ವಾಲಿಫಿಕೇಷನ್ಗೆ ತಕ್ಕ ಕೆಲ್ಸ ಇಲ್ಲ. ಈ 2 ವಿಷಯಗಳು ಮತದಾರರ ಟಾಪ್ ಪ್ರಯಾರಿಟಿ ಆಗಿವೆ. ಸರಿ, ಕ್ಷೇತ್ರದ ಸಾಮಾಜಿಕ ಪರಿಸ್ಥಿತಿ ಮತ್ತೆ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು 2023ರ ಎಲೆಕ್ಷನ್ನ ಡೇಟಾ ಕಡೆಗೆ ನೋಡೋಣ. ಯಾಕಂದ್ರೆ ಡೇಟಾ ಸುಳ್ಳು ಹೇಳಲ್ಲ. ಈ ಸಂಖ್ಯೆಗಳು ನಮ್ಗೇನ್ ಹೇಳ್ತಾ ಇವೆ? ವೋಟರ್ಸ್ ಕೊಟ್ಟಿರೋ ಈ ಮ್ಯಾಂಡೇಟ್ನ ಅರ್ಥ ಏನೋ? ಬನ್ನಿ, ಇದರ ಒಂದು ಫೊರೆನ್ಸಿಕ್ ಅನಾಲಿಸಿಸ್ ಮಾಡೋಣ. ಈ ಗ್ರಾಫ್ ನೋಡಿ, ಇದು 2018 ಮತ್ತು 2023ರ ನಡುವೆ ವೋಟ್ ಶೇರ್ ಹೇಗೆ ಬದಲಾಗಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಗಮನಿಸಿ, 2018ರಲ್ಲಿ ಬಿಜೆಪಿ 53.5% ವೋಟ್ಸ್ ತಗೊಂಡು ಸುಲಭವಾಗಿ ಗೆದ್ದಿತ್ತು. ಆದ್ರೆ 2023ಕ್ಕೆ ಬರ್ತಿದ್ದ ಹಾಗೆ ಅದು 49%ಗೆ ಇಳಿದಿದೆ, ಅಂದ್ರೆ ಸುಮಾರು 4.5% ವೋಟ್ಸ್ ಕಮ್ಮಿಯಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಗಮನಾರ್ಹವಾಗಿ ಜಾಸ್ತಿಯಾಗಿ 44.2% ತಲುಪಿದೆ. ಗೆದ್ದ ಪಕ್ಷದ ಪ್ರಾಬಲ್ಯ ಕಮ್ಮಿಯಾಗಿ ಗೆಲುವಿನ ಅಂತರ ತೀರ ಚಿಕ್ಕದಾಗಿದೆ ಅನ್ನೋದನ್ನ ಇದು ಕ್ಲಿಯರ್ ಆಗಿ ತೋರಿಸ್ತಿದೆ. ಈಗ ಈ ಸಂಖ್ಯೆಯನ್ನ ನೋಡಿ, -6.6%. ಇದೇ ಈ ಇಡೀ ಚುನಾವಣೆಯ ಕಥೆಯನ್ನ ಹೇಳುತ್ತೆ. ಇದು 2 ಇಲೆಕ್ಷನ್ಗಳ ನಡುವೆ ವೋಟರ್ಸ್ ಮನಸ್ಸಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತೆ. ಇದು ಕೇವಲ ಕಾಂಗ್ರೆಸ್ ಕಡೆಗೆ ಬಂದ ಹೊಸ ವೋಟುಗಳಲ್ಲ, ಬದಲಿಗೆ ಬಿಜೆಪಿಯಿಂದ ದೂರ ಹೋದ ವೋಟುಗಳನ್ನು ಒಳಗೊಂಡಿದೆ. ಗೆಲುವು ಸಿಕ್ಕಿರಬಹುದು, ಆದರೆ ಇದನ್ನ ಒಂದು ಎಚ್ಚರಿಕೆಯ ಘಂಟೆ ಅಂತ ಆಡಳಿತ ಪಕ್ಷ ಗಂಭೀರವಾಗಿ ತಗೋಬೇಕು. ಸರಿ, ಇಲ್ಲಿವರೆಗೂ ಏನಾಯ್ತು ಅಂತ ನೋಡಿದ್ವಿ. ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಯಾಕೆ ಹೀಗಾಯ್ತು? ವೋಟರ್ಸ್ ಯಾಕೆ ಈ ರೀತಿ ವೋಟ್ ಮಾಡಿದ್ರು? ಅವರ ಈ ಆಯ್ಕೆ ಹಿಂದಿರೋ ಕಾರಣಗಳೇನು? ಈ ಬದಲಾವಣೆಗೆ ಕಾರಣವಾದ ಸಿಸ್ಟಮ್ಯಾಟಿಕ್ ಫ್ಯಾಕ್ಟರ್ಸ್ ಮತ್ತೆ ಆಳದಲ್ಲಿರೋ ಸಮಸ್ಯೆಗಳು ಯಾವು? ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಅಭ್ಯರ್ಥಿಯನ್ನ ಒಂದು ಕ್ಷಣ ನೋಡೋದಾದ್ರೆ ಅವರ ಸ್ಟ್ರೆಂತ್ಸ್ ಏನಿತ್ತು,
ಪಕ್ಷದ ಸಪೋರ್ಟ್, ಹೊಸ ಮುಖ, ಬ್ರಾಹ್ಮಣ ಸಮುದಾಯದ ಗಟ್ಟಿ ಬೆಂಬಲ ಇವೆಲ್ಲ ಪ್ಲಸ್ ಪಾಯಿಂಟ್ಸ್. ಆದ್ರೆ ವೀಕ್ನೆಸ್ ಏನಪ್ಪಾ ಅಂದ್ರೆ ಹೊಸಬರಾಗಿದ್ರಿಂದ ಅನುಭವದ ಕೊರತೆ, ಪಕ್ಷದ ಒಳಗೆ ಇದ್ದ ಬಣ ರಾಜಕೀಯದ ಬೇಸರ. ಇದರ ಜೊತೆಗೆ ತಮ್ಮ ಕೋರ್ ವೋಟ್ ಬೇಸನ್ನ ಒಗ್ಗೂಡ್ಸೋ ಅವಕಾಶನೂ ಇತ್ತು. ಹಾಗೇನೇ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತೆ ಆಡಳಿತ ವಿರೋಧಿ ಅಲೆಯ ಅಪಾಯನೂ ಇತ್ತು. ಈಗ ನಮ್ಮ ಅನಾಲಿಸಿಸ್ನ ಫೋಕಸ್ ಸ್ವಲ್ಪ ಹೊರಗಡೆಗೆ ತಿರುಗಿಸೋಣ. ಅಂದ್ರೆ ಜನರ ನಿರ್ಧಾರದ ಮೇಲೆ ಪ್ರಭಾವ ಬೀರಿದ ಬಾಹ್ಯ ಶಕ್ತಿಗಳು. ರಾಜಕೀಯವಾಗಿ ನೋಡಿದ್ರೆ ಇದು ಬಿಜೆಪಿ ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿ. ಆರ್ಥಿಕವಾಗಿ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮತ್ತು ನಗರದಲ್ಲಿನ ನಿರುದ್ಯೋಗ ಜನರ ದೊಡ್ಡ ಚಿಂತೆಯಾಗಿತ್ತು. ಸಾಮಾಜಿಕವಾಗಿ ಬ್ರಾಹ್ಮಣ ಮತ್ತು ದಲಿತ ಸಮುದಾಯಗಳ ರಾಜಕೀಯ ನಿಲುವುಗಳು ಮುಖ್ಯ ಪಾತ್ರ ವಹಿಸಿದ್ವು. ಕೊನೆಯದಾಗಿ ಪರಿಸರದ ವಿಷಯಕ್ಕೆ ಬಂದ್ರೆ ದೀರ್ಘಕಾಲದಿಂದ ಕಾಡ್ತಿದ್ದ ನೀರಿನ ಸಮಸ್ಯೆ ಒಂದು ನಿರ್ಣಾಯಕ ಫ್ಯಾಕ್ಟರ್ ಆಗಿತ್ತು. ಮತದಾರರ ಮನಸ್ಸಿನಲ್ಲಿ 3 ಮುಖ್ಯವಾದ ಬೇಸರಗಳಿದ್ವು. ಮೊದಲನೇದು ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರೀತಿಯ ಆಯಾಸ. ಅಂದ್ರೆ ಭರವಸೆಗಳು ಬೇರೆ, ಆದ್ರೆ ನಿಜ ಜೀವನದಲ್ಲಿ ಸಿಕ್ತಿರೋ ಫಲಿತಾಂಶಗಳೇ ಬೇರೆ ಅನ್ನೋ ಭಾವನೆ. ಎರಡನೇದು ಮೂಲಸೌಕರ್ಯದ ಕೊರತೆ. ಯಾವಾಗ್ಲೂ ಇರೋ ನೀರಿನ ಸಮಸ್ಯೆ, ಹಾಳಾದ ರಸ್ತೆಗಳು. ಮೂರನೇದು ಉದ್ಯೋಗದ ಸಮಸ್ಯೆ. ಓದಿದ ಯುವಕರಿಗೆ ಸರಿಯಾದ ಕೆಲಸ ಸಿಗದೇ ಇರೋದು. ನಾವು ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ನೆನ್ಪಿಡಿ. ರಾಜಕೀಯ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಘನತೆಯನ್ನ ಗೌರವಿಸೋದು. ಸಾರ್ವಜನಿಕವಾಗಿ ಮಾತಾಡುವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಜನರನ್ನು ಒಡೆಯೋ ಬದಲು ಅವರಿಗೆ ಮಾಹಿತಿ ಕೊಟ್ಟು ಒಂದು ಮಾಡ್ಬೇಕು. ಇದೇ ನಮ್ಮ ಸಂವಿಧಾನದ ಮೂಲ ಆಶಯ. ಸರಿ, ಇಲ್ಲಿವರೆಗೂ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಆದ್ರೆ ಬರೀ ಅನಾಲಿಸಿಸ್ ಮಾಡಿದ್ರೆ ಸಾಕಾಗಲ್ವಾ? ಈಗ ಈ ಅನಾಲಿಸಿಸ್ನ ಆಧಾರದ ಮೇಲೆ ಆಕ್ಷನ್ ಪ್ಲಾನ್ ಕಡೆಗೆ ಹೋಗೋಣ. ಸಮಸ್ಯೆಗಳನ್ನ ಪತ್ತೆ ಮಾಡೋದ್ರಿಂದ ಕಾರ್ಯರೂಪಕ್ಕೆ ತರಬಹುದಾದ ಸ್ಪಷ್ಟವಾದ ಪರಿಹಾರಗಳ ಕಡೆಗೆ ನಮ್ಮ ಗಮನ ಹರಿಸೋಣ. ಇಲ್ಲಿ ನಾವು ಡೆವಲಪ್ಮೆಂಟ್ ROI ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ಜನರಿಗೆ ಸಿಗೋ ಪ್ರತಿಫಲದ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. 3 ಮುಖ್ಯ ಪಿಲ್ಲರ್ಗಳಿವೆ. ಮೊದಲನೇದು ಕಬಿನಿ ಪೈಪ್ಲೈನ್ ವಿಸ್ತರಿಸಿ ನೀರಿನ ಪೂರೈಕೆಯನ್ನ ಗಟ್ಟಿ ಮಾಡೋದು. ಎರಡನೇದು ಯುವಕರಿಗಾಗಿ ಒಂದು ವೊಕೇಶನಲ್ ಹಬ್ ಕಟ್ಟಿ ವರ್ಷಕ್ಕೆ ಕನಿಷ್ಠ 2,000 ಜನರಿಗೆ ಟ್ರೈನಿಂಗ್ ಕೊಡೋದು. ಮೂರನೇದು ನಗರದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಅಪ್ಗ್ರೇಡ್ ಮಾಡೋದು. ಈ ಸ್ಲೈಡ್ ತುಂಬಾನೇ ಮುಖ್ಯ. ದೊಡ್ಡದಾಗಿ ಯೋಚನೆ ಮಾಡೋದು ಸ್ಟ್ರಾಟಜಿ, ದಿನನಿತ್ಯ ಅದನ್ನ ಕಾರ್ಯರೂಪಕ್ಕೆ ತರೋದು ಆಪರೇಷನ್. ನೋಡಿ, ಪಕ್ಷದಲ್ಲಿ ಒಗ್ಗಟ್ಟು ಬೇಕು ಅನ್ನೋದು ಸ್ಟ್ರಾಟಜಿ. ಅದಕ್ಕಾಗಿ ಪ್ರತಿ ವಾರ ಲೀಡರ್ಗಳ ಜೊತೆ ಮೀಟಿಂಗ್ ಮಾಡೋದು ಆಪರೇಷನ್. ಇವೆರಡೂ ಒಂದಕ್ಕೊಂದು ಲಿಂಕ್ ಆಗಿರಬೇಕು. ಸ್ಟ್ರಾಟಜಿ ಇಲ್ಲದ ಆಪರೇಷನ್ಗೆ ದಿಕ್ಕೇ ಇರಲ್ಲ. ಎಷ್ಟೇ ಒಳ್ಳೆ ಪ್ಲಾನ್ ಮಾಡಿದ್ರೂ ಅದು ಜನರಿಗೆ ತಲುಪಿಲ್ಲ ಅಂದ್ರೆ ಏನೋ ಪ್ರಯೋಜನ. ನೀತಿ ನಿಯಮಗಳಿಗೂ ಜನರಿಗೂ ನಡುವೆ ಒಂದು ಸೇತುವೆ ಕಟ್ಟಬೇಕು. ಅದಕ್ಕೆ ಬೇಕು ಒಂದು ಸ್ಮಾರ್ಟ್ ಔಟ್ರೀಚ್ ಸ್ಟ್ರಾಟಜಿ. ಅಂದ್ರೆ ನಮ್ಮ ಯೋಜನೆಗಳನ್ನ ಜನರ ಮನಸ್ಸಿಗೆ ಮುಟ್ಸೋದು ಹೇಗೆ ಅಂತ ಯೋಚಿಸ್ಬೇಕು. ಎಲ್ಲರಿಗೂ ಒಂದೇ ರೀತಿ ಹೇಳಿದ್ರೆ ವರ್ಕ್ ಆಗಲ್ಲ. ಪ್ರತಿಯೊಂದು ಗುಂಪಿನ ಅಗತ್ಯತೆಗಳನ್ನ ಅರ್ಥ ಮಾಡ್ಕೊಂಡು ಅವರ ಭಾಷೆಯಲ್ಲೇ ಮಾತಾಡ್ಬೇಕು. ಯುವಕರಿಗೆ ಸ್ಕಿಲ್ ಕ್ಯಾಂಪ್ಸ್, ಡಿಜಿಟಲ್ ಔಟ್ರೀಚ್ ಬೇಕು. ಮಹಿಳೆಯರ ಜೊತೆ ಸ್ವಸಹಾಯ ಗುಂಪುಗಳು, ಹೆಲ್ತ್ ಕ್ಯಾಂಪ್ಸ್ ಮೂಲಕ ಮಾತಾಡ್ಬೇಕು. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೂಲಭೂತ ಸೌಲಭ್ಯಗಳನ್ನ ತಲುಪಿಸೋದರ ಮೇಲೆ ಫೋಕಸ್ ಇರಬೇಕು. ಹೀಗೆ ಪ್ರತಿಯೊಂದು ಸಮುದಾಯಕ್ಕೂ ಒಂದು ಟಾರ್ಗೆಟೆಡ್ ಅಪ್ರೋಚ್ ಬೇಕು. ಈ ಡಿಜಿಟಲ್ ಯುಗದಲ್ಲಿ ಇನ್ನೊಂದು ಬಹುಮುಖ್ಯ ಮೌಲ್ಯ ಇದೆ. ಅದುವೇ ಡೇಟಾ ಪ್ರೈವಸಿ. ಭಾರತದ ಕಾನೂನಿನ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿ ತಗೋಬೇಕಾದ್ರೆ ಅವರ ಒಪ್ಪಿಗೆ ಪಡಿಬೇಕು. ಯಾವ ಕಾರಣಕ್ಕೆ ತಗೊಳ್ತಿದ್ವಿ ಅಂತ ಸ್ಪಷ್ಟವಾಗಿ ಹೇಳಬೇಕು. ಇದರಿಂದ ನಂಬಿಕೆ ಹುಟ್ಟುತ್ತೆ. ಒಬ್ಬ ನಾಯಕ ಮತ್ತು ಜನರ ನಡುವಿನ ಸಂಬಂಧಕ್ಕೆ ಈ ನಂಬಿಕೆಯೇ ಅಡಿಪಾಯ. ಹಾಗಾದ್ರೆ ನಮ್ಮೆಲ್ಲ ವಿಶ್ಲೇಷಣೆಯ ಸಾರಾಂಶ ಏನು? ಮುಂದಿನ ದಿನಗಳಲ್ಲಿ ಜನರ ಅಭಿಪ್ರಾಯ ಗಳಿಸೋದು ಅಂದ್ರೆ ನಂಬಿಕೆಯನ್ನೇ ಕಟ್ಟೋದು. ಚುನಾವಣೆ ಗೆಲ್ಲೋದು ಒಂದು ಭಾಗ ಅಷ್ಟೇ. ಜನರ ವಿಶ್ವಾಸವನ್ನ ಗೆದ್ದು ಅದನ್ನ ಉಳಿಸ್ಕೊಳ್ಳೋದೇ ನಿಜವಾದ ಸವಾಲ್. ಇದೊಂದು ತಾಳ್ಮೆಯ, ನಿರಂತರ ಪ್ರಯತ್ನದ ಕೆಲಸ. ರಾಜಕೀಯ ನಿರೂಪಣೆಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಸುಲಭವಾದ ಚೌಕಟ್ಟು ನೋಡೋಣ. ಶಿವ, ವಿಷ್ಣು, ಬ್ರಹ್ಮ, ದುರ್ಗ ಈ 4 ಆಯಾಮಗಳಲ್ಲಿ ನಾವು ಪಕ್ಷಗಳ ಸ್ಟ್ರಾಟಜಿಯನ್ನ ನೋಡಬಹುದು. ಒಂದು ಪಕ್ಷ ಕಾನೂನು ಸುವ್ಯವಸ್ಥೆ ಬಗ್ಗೆ ಆಕ್ರಮಣಕಾರಿಯಾಗಿ ಮಾತಾಡಿದ್ರೆ ಅದು ಶಿವತಂತ್ರ. ಇನ್ನೊಂದು ಪಕ್ಷ ಸಾಮಾಜಿಕ ಸುರಕ್ಷತೆ, ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾತಾಡಿದ್ರೆ ಅದು ದುರ್ಗಾತಂತ್ರ. ಇದು ಅವ್ರು ಹೇಳೋ ಕತೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಜನಾದೇಶ ಅಂದ್ರೆ ಬರೀ ಒಂದು ನಂಬರಾ? ಗೆಲ್ಲೋಕೆ ಬೇಕಾದ ಒಂದು ಸಂಖ್ಯೆನಾ? ಅಥವಾ 5 ವರ್ಷಗಳ ಕಾಲ ಜನರ ಬದುಕನ್ನ ಉತ್ತಮಗೊಳಿಸೋಕೆ ಸಿಕ್ಕ ಒಂದು ದೊಡ್ಡ ಜವಾಬ್ದಾರಿನಾ? ನಾಯಕತ್ವವನ್ನ ಬಯಸೋ ಪ್ರತಿಯೊಬ್ರೂ ಈ ಪ್ರಶ್ನೆಯ ಬಗ್ಗೆ ಆಳವಾಗಿ ಯೋಚಿಸಬೇಕು. ಈ ಇಡೀ ವಿಶ್ಲೇಷಣೆಯ ಹಿಂದಿರೋ ಅಂತಿಮ ಉದ್ದೇಶ ಇದೆ.
ರಾಜಕೀಯವನ್ನು ಮೀರಿದ ಒಂದು ಗುರಿ. ಆಡಳಿತ ಅನ್ನೋದು ಅಧಿಕಾರಕ್ಕಲ್ಲ, ಅದು ಜನರ ಸೇವೆಗಾಗಿ, ಅವರ ಜೀವನವನ್ನ ಸುಧಾರಿಸ್ಲಿಕ್ಕಾಗಿ ಇರೋ ಒಂದು ಸಾಧನ. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-4204-1602. Purpose beyond